ಡಿಪ್ ತೆಗೆದ್ರು. ಅಲ್ಲಿ 3 ಶಕ್ತಿಗಳ ಸಂಗಮ ಆಗ್ತಾ ಇದೆ. ಇಲ್ಲಿ 3 ನದಿಗಳ ಸಂಗಮ. ಹಾಗೆ ನಮ್ಮ ದೇಹದಲ್ಲಿ ಒಂದು ಕುಂಭ ಇದೆ. ಅದು ಕುಂಭದ ಸ್ಥಳ ಇದು ಯಾವುದು? ನಮ್ಮ ತ್ರಿನೇತ್ರ, ನಮ್ಮ ಚಿಶಕ್ತು ಅಂತ ಹೇಳ್ತಾರೆ ನಾವು. ಚಕ್ಷು ಅಂದರೆ ಐ, ಹಾಗೆ ಜ್ಞಾನ ಚಕ್ಷು ಹೇಳ್ತಾರೆ ಅದು. ಆದರೆ ನಮಗೆ ಒಂದು ಆಪರ್ಚುನಿಟಿ ಸಿಕ್ಕುವಾಗ ಸೇವೆ ಮಾಡುವುದು ಅಲ್ಲ, ಜ್ಞಾನವನ್ನು ಕಲೀಲಿಕ್ಕೋ ಸೇವೆ ಮಾಡಲಿಕ್ಕೋ ನಾವು ಅದನ್ನು ಬಿಡಬಾರದು. ಯಾಕಂದರೆ ನಮಗೆ ದೇವರು ಕೊಡುವಂಥ ಒಂದು ಆಪರ್ಚುನಿಟಿ ಹೇಗೆಲ್ಲ ಆಗ್ತದೆ. ನಾನು ಹೇಳಿದೆ ಅಲ್ವಾ, ಫ್ಲೈಟ್ನಲ್ಲಿ ಬರುವಾಗ ನನಗೆ ಸಿಕ್ಕಿದ ಆಪರ್ಚುನಿಟಿ ನಾನು ಯೂಸ್ ಮಾಡಿದೆ. ಅದು ಹಾಗೆ ಅವರು ಕೇಳ್ತಾ ಇದ್ದಾರೆ, ಈಗ ಎಲ್ಲೆಲ್ಲಿ ಹೋಗ್ಬೋದು ನಾನು ದೇವಸ್ಥಾನಕ್ಕೆ, ಇಲ್ಲಿ ಹೋಗು, ಇಲ್ಲಿ ಹೋಗು, ಇಲ್ಲಿ ಹೋಗು. ಆದಿಶಂಕರಾಚಾರ್ಯರ ಜನ್ಮಸ್ಥಾನ ಇದೆ ಎಲ್ಲಿ? ಕಾಲಡಿ ಹತ್ರ ಒಂದು ಪಿರವಂ ಅಂತ ಚಿನ್ಮಯ ಮಿಷನ್ ಅವರಿಗೆ ಅಲ್ಲಿ ಸೆಂಟರ್ ಮಾಡಿದ್ದಾರೆ. ಆ ಪಿರವಂನಲ್ಲಿ ಅವರು ಜನ್ಮ ತೆಗೆದಿದ್ದು, ಅಲ್ಲಿ ಮನೆ ಇದೆ ಅವರದ್ದು. ಮತ್ತು ಅವರ ತಂದೆ ತಾಯಿ ಅವರ ಸಮಾಧಿ ಆಗಿದ್ದು ಕಾಲಡಿಯಲ್ಲಿ. ಕಾಲಡಿ ಅಂದರೆ ಕಾಲು ಅಡಿ ಅಲ್ವಾ? ಕಾಲಡಿ ಅಂದರೆ ಗೊತ್ತಾಯ್ತಲ್ವ, ಕಾಲಿನ ಅಡಿ ಹೇಳ್ತೇವೆ ನಾವು. ಯಾವ ನದಿ ಇತ್ತು ಅಲ್ಲಿ? ಪೂರ್ಣ ರಿವರ್. ಪೂರ್ಣ ಅಂದರೆ ಯಾವುದು? ಪೂರ್ಣ ಅಂದರೆ ಏನು? 0. ಇಲ್ಲಿ ಸಾಲಿಗ್ರಾಮದಲ್ಲಿ ಒಂದು ಸ್ವಾಮೀಜಿಯವರಿದ್ದರು, ಈಗ ಅವರು ಸ್ವಲ್ಪ ತೀರೋದು. ಅವರು ಹೇಳ್ತಿದ್ರು, ನಾನು 0, ನೀವೇ 0 ಅಂತ. ನಾನು 0 ಅಂದರೆ ಪೂರ್ಣ ಅಂದರೆ ಸಂಪೂರ್ಣ ಆಗಿ ಪೂರ್ಣ. ಆ ಪೂರ್ಣ ನದಿಯ ತೀರದಲ್ಲಿ ಕಾಲಡಿ ಅಂದರೆ ಕಾಲಡಿ ಅಂದರೆ ನಾನು ಲಾಸ್ಟ್ ಟೈಮ್ ನನಗೆ ಹೇಳಿದ್ದೇನೆ, ಒಂದು ಸಲ ನದಿ ಸಾಗರದ ಹತ್ರ ಕೇಳ್ತದೆ ಒಂದು ಕ್ವಶನ್. ನದಿ ಕೇಳ್ತದೆ ಯಾರ ಹತ್ರ? ಅಲ್ಲ, ಸಾಗರ ನದಿ ಹತ್ರ ಕೇಳ್ತಾ ಇದೆ. ಅಂದರೆ ನದಿ, ನೀನು ನನ್ನ ಹತ್ರ ಬಂದು ಸೇರುವಾಗ ದೊಡ್ಡ ಮರಗಳನ್ನು ಬುಡದಿಂದ ತೆಗೆದು ಬರ್ತೀವಿ, ದೊಡ್ಡ ಬಿಲ್ಡಿಂಗ್ ತರ್ತೀವಿ. ಆದರೆ ಒಂದು ಬೆತ್ತ ಇದೆ ಅಲ್ಲ, ಬೆತ್ತ ಗೊತ್ತಲ್ಲ, ಆ ಟೀಚರ್ ಇರ್ತಿದ್ದು ಶೂರ್ಲ್ ಅಂತ ಹೇಳಿದ್ದು, ಅದು ಬೆತ್ತ ಅಲ್ವಾ? ಬೆತ್ತ ಏನು ತರಲಿಲ್ಲ ಈ ತನಕ. ಆಗ ನದಿ ಹೇಳ್ತಿದ್ದು, ನಾನು ನನ್ನ ಉದ್ಭವ ಸ್ಥಾನದಿಂದ ಬರುವಾಗ ಒಂದೇ ಆಲೋಚನೆ ಮಾಡಿ ಬರುವುದು, ನನ್ನ ರಸ್ತೆಯಲ್ಲಿ ಯಾರದು ಅಂದರೆ ಅವರನ್ನು ಬುಡದಿಂದ ಕಿತ್ತುದಿಂದ ನಿನ್ನ ಹತ್ರ ತರ್ತೇನೆ ಅಂತ. ಯಾರು ಹೇಳ್ತೇನೆ? ನದಿ ಹೇಳ್ತೇನೆ. ಆದರೆ ನಾನು ಬೆತ್ತದ ಹತ್ರ ಹೋಗುವ ಜುಂಡಿದೆಯಲ್ಲ, ಜುಂಡು ಅಂದರೆ ಬೆತ್ತದ ಗುಂಪು, ಬೆತ್ತದ ಹಿಂಡು, ಅದ್ರ ಹತ್ರ ಹೋಗುವ ಅದು ಎಷ್ಟು ಬೆಂಡ್ ಆಗ್ತದೆ. ನಾನು ಎಷ್ಟು ಫೋರ್ಸ್ ಮಾಡಿದರೂ ಅದು ಬೆಂಡ್ ಆಗ್ತದೆ. ನಾನು ಅದನ್ನು ಬಿಟ್ಟು ಬರ್ತೇನೆ. ಅಂದರೆ ಯಾರಾದರೂ ನಮ್ಮ ಈಗೋವನ್ನು ಬಿಟ್ಟು ಬೆಂಡಾದರೆ ನಾವು ಕಾಲಿಡಲಿಕ್ಕೆ ಸಹ ಈಗ ನಾವು ಹಿಂಜರಿತೇವೆ ಇಲ್ವಾ? ಯಾರಾದರೂ ಕಾಲಿಡಬೇಕಾದ್ರೆ ಹಿಂಜರಿತೇವೆ. ಆದರೆ ಒಬ್ಬರ ಕಾಲು ಹಿಡಿಯುವುದಂದರೆ ಮನುಷ್ಯನ ಒಂದು ಶಕ್ತಿಯನ್ನು ನೀವು ಜ್ಞಾಪಕ ಮಾಡಬೇಕು. ಎಲ್ಲರ ಮನುಷ್ಯನಲ್ಲಿ ಒಂದು ಚಕ್ರ ಇದೆ. ಚಕ್ರ ಸಿಸ್ಟಮ್ ಗೊತ್ತುಂಟಲ್ಲ, ಮೂಲಾಧಾರ, ಸ್ವಾಧಿಷ್ಠಾನ ಎಲ್ಲ ಚಕ್ರ ಇದೆ. ಆ ಚಕ್ರ ಅಂದರೆ ಒಂದೊಂದು ಶಕ್ತಿ. ನೀವು ಧ್ಯಾನ ಮಾಡಿ, ಸೇವೆ ಮಾಡಿ, ಪೂಜೆ ಮಾಡಿ, ಎಲ್ಲಿ ಹೋಗ್ತದೆ ಅದೆಲ್ಲ? ಒಂದು ನೀವು ದುಡ್ಡು ಮಾಡಿದರೆ ಎಲ್ಲಿ ಹಾಕ್ತೀರಿ? ಈಗ ಎಲ್ಲ ಇದರಲ್ಲಿ ಹಾಕ್ತೀರಿ, ಆದರೆ ಎಲ್ಲಿ ಹಾಕೋದು? ಬ್ಯಾಂಕ್ನಲ್ಲಿ ಹಾಕ್ತಾರೆ. ಹಾಗೆ ನಾವು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿ, ಒಳ್ಳೆ ಪುಣ್ಯ ಸಂಪಾದನೆ ಮಾಡಿ, ಅದು ಫಿಸಿಕಲಿ ಒಂದು ಆತ್ಮಕ್ಕೆ ಹೋಗ್ತದೆ. ಆದರೆ ಆತ್ಮ ಸಂಪೂರ್ಣವಾಗಿ ಆತ್ಮದಲ್ಲಿ ನಮ್ಮ ಚಕ್ರ ಇದೆ. ಆ ಚಕ್ರದಲ್ಲಿ ಅಂದರೆ ಫಾರ್ ಎಕ್ಸಾಂಪಲ್ ನಮ್ಮ ಮೂಲಾಧಾರ ಚಕ್ರದಲ್ಲಿ ಕುಳಿತಿರೋದು ಯಾರು? ಗಣಪತಿ ಅಂದರೆ ಸಿಂಬಾಲಿಕ್ಲಿ ನಮ್ಮ ಪೂರ್ವಜ. ಮೂಲಾಧಾರೋ ಸ್ಥಿತೋ ಬ್ರಹ್ಮ ಅಂದರೆ ಬ್ರಹ್ಮನಿಂದ ಶುರುವಾದ ಎಲ್ಲ ಇವಲ್ಯೂಷನ್ ನಮ್ಮ ಮೂಲಾಧಾರದಲ್ಲಿ ಇದೆ. ನೋಡಿದ್ರ ಒಂದೊಂದು ಹೆಂಗಸರವರು ಬೆಂಡಾಗ್ತಾರೆ, ನೋಡಿದ್ರ ಸ್ವಲ್ಪ ಪ್ರಾಯ ಆಗುವಾಗ. ಮೂಲಾಧಾರ ಅಂದರೆ ಅಷ್ಟು, ಅಂದರೆ ಸ್ಪೈನಲ್ ಕಾರ್ಡಿನ ಟಿಪ್ಪಿನಲ್ಲಿ ಕಾಯ್ಲ್ಡ್ ಸರ್ಪೆಂಟ್ ಆಗಿ ಅವರು ಕೂತಿದ್ದಾರೆ. ಯಾರು? ಕುಂಡಲಿನಿ ಅಂತ ಹೇಳ್ತಾರೆ, ಕುಂಡಲಿನಿ ಶಕ್ತಿ. ಮೂಲಾಧಾರ ಅಂದರೆ ನಮ್ಮ DNA ಇರುವುದು ನಮ್ಮ ತಂದೆ ತಾಯಿಗಳ ಅಂಶ ಮಾತ್ರ. 3rd ಪರ್ಸನ್ ಯಾರೂ ಇಲ್ಲ ಅಲ್ವಾ? ಅವರಲ್ಲಿ ಯಾರಿದ್ದಾರೆ? ಅವರ ತಂದೆ ತಾಯಿಗಳು. ಆಗ ನೀವು ಆಲೋಚನೆ ಮಾಡಿ, ನಮ್ಮಲ್ಲಿ ಒಂದು ಇನ್ವರ್ಟೆಡ್ ಪಿರಮಿಡ್ ನಮ್ಮ ಹಿಂದೆ. ನಾನು ಯಾರ ಹತ್ರ ಆದರೂ ಕೂತ್ಕೊಂಡ್ರೆ ಮಾತಾಡಲಿಕ್ಕೆ, ಅವ್ರಿಗೆ ಗೊತ್ತಿಲ್ಲದೆ ಇವ್ರ ಹತ್ರ ಕೂತ್ಕೊಂಡೆ ಅಂದರೆ ಫಾರ್ ಎಕ್ಸಾಂಪಲ್, ಅವ್ರಿಗೆ ಗೊತ್ತಿಲ್ಲ ನನಗೆ ಮಾತಾಡಲಿಕ್ಕೆ ಬಂದಿದ್ದಾರೆ, ನನಗೆ ಕೂತ್ಕೊಂಡು ದೇವ್ರ ಹತ್ರ ಮಾತಾಡೋದು, ದೇವರೇ ನೀವು ಇವರನ್ನು ಇವತ್ತು ಕಳಿಸಿದ್ದೀರಿ,
ಇವರು ಇಲ್ಲಿ ಬಂದದ್ದು ಇವರ ತಂದೆ ತಾಯಿದ, ಅವರಿಗೆ ಪ್ರಣಾಮ, ಅವರಿಗೆ ನಮಸ್ಕಾರ. ಇವರಿಗೆ ಗೊತ್ತಿಲ್ಲ ಅವರ ತಂದೆ ತಾಯಿ, ಅವರ ತಂದೆ ತಾಯಿಯೋ ತಂದೆ ತಾಯಿ, ಹಾಗೆ ಇನ್ವರ್ಟೆಡ್ 7 ಪೀಡಿ. ಅವರಿಗೆ ನಾನು ನಮಸ್ಕಾರ ಮಾಡ್ತೇನೆ ಮೊದಲು. ಯಾರು ಮಾಡ್ತಾರೆ ಅಂದರೆ ಅವರನ್ನು ಇನ್ವೋಕ್ ಮಾಡಿದರೆ ಇವರಲ್ಲಿ ಇರುವ ಶಕ್ತಿಯೆಲ್ಲ ಒಂದು ಸಲ ಹೀಗೆ ಒಂದು ನಾವು ಬಾವಿ ಕೊರೆಯುವಾಗ ಬರ್ತದೆ, ಚಿಮ್ಮು ಬರೋದಲ್ಲ ಯಾವುದು ನೀರು, ಹಾಗೆ ಆ ಶಕ್ತಿ ನಮ್ಮ DNA ಶಕ್ತಿ ಇದಲ್ವ ಅದು ಬರ್ತದೆ. ಅಂದರೆ ಏನೆಲ್ಲ ತಪ್ಪಿದೆ ಏನೆಲ್ಲ ಒಳ್ಳೆದಿದೆ ಎಲ್ಲ ಇಮಿಡಿಯೇಟ್ಲಿ ಬರ್ತದೆ. ಅದು ನಾವು ಕರೆಕ್ಟ್ ಮಾಡಬೇಕಾಗ್ತದೆ ಅಷ್ಟೇ. ಅದು ಮೂಲಾಧಾರದಲ್ಲಿ ನಾವು ಗಣಪತಿಯನ್ನು ಆರಾಧನೆ ಮಾಡಿದ್ರೆ ನಮಗೆ ಹಿಂದುಗಡೆ ನಮ್ಗೆ ಮಾಡ್ಲಿಕ್ಕೆ ಆಗದೆ, ಮುಂದುಗಡೆ ಗಣಪತಿನ ಆರಾಧನೆ ಎಲ್ಲ ನಮ್ಮ ಪೂರ್ವಜರ ಶಕ್ತಿ ನಮ್ಮಲ್ಲಿ ಬರುವಂತೆ ನಮಗೆ ಆಗ್ತದೆ. ಆಗ ನಮ್ಮ ಈ ಆಲದ ಮರದ ರೂಟ್ಸ್ ಇದೆ ಅಲ್ವಾ, ಎಷ್ಟು ಆಲದ ಮರದಿಲ್ಲ ಅಷ್ಟೇ ರೂಟ್ ಕೆಳಗಿದೆ ಅಂತೆ. ನಮಗೆ 2 ಮರಗಳು ನಮಗೆ ಇಂಪಾರ್ಟೆಂಟ್ ಆಗಿ ನಾವು ಎಕ್ಸಾಂಪಲ್ ಕೊಡ್ತೇವೆ. ಒಂದು ಆಲದ ಮರ, ಸೆಕೆಂಡ್ ನೀಲಗಿರಿ ಮರ, ಯುಕಲಿಪ್ಟಸ್ ಗೊತ್ತಿಲ್ಲ, ಸಫೇದ. ಅದಕ್ಕೆ ಬೇರಿಲ್ಲ, ಒಂದು ಗಾಳಿ ಬಂದರೆ ಅದೆಲ್ಲ ಬಿದ್ದು ಹೋಗ್ತದೆ. ಆಲ ಮರ ಬಿಡುವುದಿಲ್ಲ, ಎಷ್ಟು ಸ್ಟ್ರಾಂಗು. ಗೀತೆಯಲ್ಲಿ ಹೇಳಿದ್ರೆ ಮೂಲತೋ ಬ್ರಹ್ಮ ಮಧ್ಯತೋ ವಿಷ್ಣು ಅಗ್ರತೋ ರುದ್ರ ರೂಪಾಯ ವೃಕ್ಷರಾಜಾಯ ನಮೋ ನಮಃ ಅಂತ. ನಮ್ಮ ಪೂರ್ವಜರೆಲ್ಲ ಬ್ರಹ್ಮಚಾರಿಗಳಿದ್ರೆ ಎಲ್ಲ ಅಲ್ಲಿ ನಿಲ್ತಾರೆ. ಬ್ರಹ್ಮಚಾರಿಗಳ ಅಖಂಡ ಬ್ರಹ್ಮಚಾರಿ ಯಾರು? ಹನುಮಾನ್. ಅಖಂಡ ಬ್ರಹ್ಮಚಾರಿ ಯಾರು? ಹನುಮಾನ್. ಹಾಗೆ ಹನುಮಾನ್ ಚಾಲೀಸ ಹೋದ್ರೆ ನಾವು ಹನುಮಾನ್ ಅಂದ್ರೆ ಒಂದು ಭೂತ ಪ್ರೇತದ ಕಡೆ ಹೇಳ್ತಾರೆ ಅವರು. ಅಂದ್ರೆ ಅಷ್ಟು ಆಕ್ಸಿಜನ್ ಸಿಗ್ತದೆ ಎಲ್ಲಿ? ಆಲದ ಮರದ ಕೆಳಗೆ. ಅಂದರೆ ಒಂದೇ ಒಂದು ಟ್ರೀ ವಿಚ್ ಗಿವ್ಸ್ ಆಕ್ಸಿಜನ್ ಡ್ಯೂರಿಂಗ್ ದ ನೈಟ್ ಆಲ್ಸೋ. ರಾತ್ರಿ ಕೂಡ ಅದು ಆಕ್ಸಿಜನ್ ಕೊಡ್ತದೆ. ಹಾಗೆ ಬುದ್ಧನ ನೋಡಿದ ಬೆಳಗ್ಗೆ ಬುದ್ಧನ ಸಾಕ್ಷಾತ್ಕಾರ ಆಗಿದೆ ಇಲ್ಲಿ ಮರದ ಕೆಳಗೆ, ಪೀಪಲ್ ಟ್ರೀದ ಕೆಳಗೆ. ಹಾಗೆ ಅಲ್ಲಿ ಒಂದು ಹನುಮಾನ್, ಎಷ್ಟು ಹನುಮಾನ್ ಮಂದಿರ ಅದರ ಹತ್ರ ಒಂದು ಪೀಪಲ್ ಟ್ರೀ ಇರ್ತದೆ. ನಾವು ಹೋಗಿ 7 ರೌಂಡ್ ಅದರ ಪ್ರದಕ್ಷಿಣೆ ಹಾಕಿ ಒಂದು ಪ್ರಾರ್ಥನೆ ಮಾಡಿದರೆ ನಮ್ಮಲ್ಲಿ ಎಲ್ಲ ಆಕ್ಸಿಜನ್ ರಿವೈವ್ ಆಗ್ತದೆ. ನಮ್ಮ ಹಣೆ ಬರ ಅಂತ ಹೇಳ್ತೇವೆ ನಾವು, ಎಲ್ಲಿದೆ? ಹಣೆಯಲ್ಲಿ ಇರ್ತದೆ. ಅದನ್ನು ಚೇಂಜ್ ಮಾಡುವ ಶಕ್ತಿ ಇರೋದು ಒಬ್ಬರಿಗೆ, ಹನುಮಾನ್. ಅಂದರೆ ಆಕ್ಸಿಜನ್, ನಾವು ಎಷ್ಟು ಆಕ್ಸಿಜನ್ ತೆಗಿತೇವೆ ಅಷ್ಟು. ಅಂದರೆ ನಾವೊಂದು ಪ್ಯಾಟರ್ನ್ ಮಾಡಿ, ಈಗ ಮೆಡಿಟೇಷನ್ ಮಾಡಿ ಒಂದು ಪ್ಯಾಟರ್ನ್ ಮಾಡಿ, ಉಸಿರಿನ ಮೇಲೆ ನಮ್ಮ ವಿಜಯ ಪ್ರಾಪ್ತಿ ಆದರೆ ನಮ್ಮ ಇದರಲ್ಲಿ ನಾವು ವಿಜಯ ಪ್ರಾಪ್ತಿ ಆಗ್ತೇವೆ. ಹಾಗೆ ನಂತರ ನಾವು ಇವತ್ತು ಗುರು ಅಂದರೆ ಎಲ್ಲಿರ್ತಾನೆ? ಗುರು ಅಂದರೆ ಗುರುತ್ವ ಕೇಳಿದ್ದೀರ? ಗುರುತ್ವಾಕರ್ಷಣೆ ಎಲ್ಲಿ? ಭೂಮಿಯಲ್ಲಿ ಗುರುತ್ವಾಕರ್ಷಣೆ. ಭೂಮಿಯ ಸೆಂಟರ್ ಇದೆ ಅಲ್ವಾ, ಅದು ಮತ್ತೆ ಅದರ ಆಪೋಸಿಟ್ 2 ಶಕ್ತಿಗಳು ಯಾವುದು? ರಾಹು ಮತ್ತು ಕೇತು. ರಾಹು ಮತ್ತು ಕೇತು ಗೊತ್ತುಂಟ, ಈ ಆಸ್ಟ್ರಾಲಜಿಯಲ್ಲಿ ಇರ್ತಾರೆ ರಾಹು ಕೇತು. ರಾಹು ಅಂದರೆ ತುಂಬ ವಿದೇಶ ಪ್ರಯಾಣ ಇದೆಲ್ಲ ಆಸ್ಟ್ರಾಲಜಿ ಹೇಳ್ತಾರೆ. ಕೇತು ಅಂದರೆ ಸ್ಪಿರಿಚುವಲ್ ಆ್ಯಕ್ಟಿವ್. ಅಂದರೆ 2 ಶಕ್ತಿಗಳು ಬರೋದು ಸೂರ್ಯನ ಕಿರಣಗಳಿಂದ, ಅದು ಮ್ಯಾಗ್ನೆಟಿಕ್ ವಲಯ ಬರ್ತದೆ. ಹಾಗೆ ರಾಹು ಕೇತು. ಬಟ್ ಸೆಂಟರ್ನಲ್ಲಿರುವುದು ಗುರುತ್ವಾಕರ್ಷಣೆ, ಗ್ರಾವಿಟಿ.